ಹಾಯ್ ಆಲ್ ಆಫ್ ಯು. ಇವತ್ತೇನಿದೆಲ್ಲ MS ವರ್ಡ್ ಒಳಗಡೆ ಈ ಮೇಲಿಂಗ್ಸ್ ಅನ್ನುವಂಥ ಟ್ಯಾಬ್ ಬಗ್ಗೆ ಬೇಸಿಕ್ಲಿಂದ ಅಡ್ವಾನ್ಸ್ ತನ ಇನ್ ಡೀಟೇಲ್ಸ್ ಆಗಿ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡೋಣ. ನೋಡಿ, ಫಸ್ಟ್ ಒನ್, ಈ ಮೇಲಿಂಗ್ಸ್ ಒಳಗಡೆ ನೀವು ಲೆಟರ್ ಅನ್ನ ಕ್ರಿಯೇಟ್ ಮಾಡಬಹುದು, ಎನ್ವಲಪ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು, ಲೇಬಲ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಫಸ್ಟ್ ಒನ್, ಲೆಟರ್ ಅನ್ನ ಯಾವ ಟೈಪ್ ಕ್ರಿಯೇಟ್ ಮಾಡಬೇಕು. ಲೆಟರ್ ಅನ್ನ ಕ್ರಿಯೇಟ್ ಮಾಡೋಕ್ಕಿಂತ ಮೊದಲು ಇಲ್ಲಿ ಒಂದು ಫಸ್ಟ್ ನೀವೇನ್ ಮಾಡಬೇಕು, ಲೆಟರ್ ಫಾರ್ಮೇಟ್ ಅನ್ನ ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ನಾನು ಇಲ್ಲಿ 2 ಅಂತೇಳಿ ಟೈಪ್ ಮಾಡ್ತಾನೆ. ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ಅಂತೇಳಿ ಟೈಪ್ ಮಾಡಿ. ನೆಕ್ಸ್ಟ್ ಏನ್ ಮಾಡಿ, ಸಬ್ಜೆಕ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲೇ ಸ್ಕೇಲ್ ಒಳಗಡೆ ಈ ಇಂಡೆಂಟ್ ಅನ್ನ ಸೆಟ್ ಮಾಡಿ ಇಡಿ. ನೆಕ್ಸ್ಟ್ ಇದಷ್ಟು ಸೆಲೆಕ್ಟ್ ಆಲ್ ಮಾಡಿ, ಇದಕ್ಕೆ ಜಸ್ಟಿಫೈ ಅಪ್ಲೈ ಮಾಡಿ. ಹೋಮ್ ಒಳಗಡೆ ಬಂದು ಲೈನ್ ಸ್ಪೇಸಿಂಗ್ ಎಷ್ಟು ಬೇಕಲ್ಲ ಅಷ್ಟು ಲೈನ್ ಸ್ಪೇಸಿಂಗ್ ಅನ್ನ ಸೆಟ್ ಮಾಡಿ. ಆಮೇಲೆ ಇದನ್ನಷ್ಟು ಸೆಲೆಕ್ಟೆಡ್ ಮಾಡಿ ಬೋರ್ಡ್ ಅಪ್ಲೈ ಮಾಡಿ. ನೆಕ್ಸ್ಟ್ ಇದನ್ನ ಪ್ಯಾರಾಗ್ರಾಫ್ ಒಳಗಡೆ ಇಂಡಿಕೇಟ್ ಮಾಡೋದಿತ್ತು, ಇಲ್ಲಿ ಟ್ಯಾಬ್ ಕೊಟ್ಟು ಈ ಟೈಪ್ ಸೆಟ್ ಮಾಡಿ. ಆಮೇಲೆ ಇದಷ್ಟು ಸೆಲೆಕ್ಟೆಡ್ ಮಾಡಿ ಬೋರ್ಡ್ ಅಪ್ಲೈ ಮಾಡಿ. ನೋಡಿ, ಈ ಟೈಪ್ ಏನ್ ಮಾಡ್ಬೇಕು, ನಾವು ಒಂದು ಲೆಟರ್ ಫಾರ್ಮೇಟ್ ಅನ್ನು ಫಸ್ಟ್ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಏನಿದೆಲ್ಲ ಮೇಲಿಂಗ್ಸ್ ಒಳಗಡೆ ಬರ್ರಿ. ಇಲ್ಲಿ ಮೇಲಿಂಗ್ಸ್ ಅನ್ನ ಯೂಸಸ್ ಮಾಡಿ ಯಾವ ಟೈಪ್ ನಾವು ಮಲ್ಟಿ ಲೆಟರ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತೇಳಿ. ನೋಡಿ, ಎಕ್ಸಾಂಪಲ್ಗೆ ನಮ್ದೊಂದು ಬಾಡಿ ಕಮಿಟಿ ಇದೆ, ನಾವು ಮಂತ್ಲಿ ಇಂಟಿಮೇಷನ್ ನ ಸೆಂಡ್ ಮಾಡಬೇಕು. ಕಡಿಮೆ ಒಂದು 50, 60, 70 ಕ್ಯಾಂಡಿಡೇಟ್ ಗೆ ನಾವು ಮಂತ್ಲಿ ಇಂಟಿಮೇಷನ್ ಅನ್ನ ಕಳಿಸ್ಬೇಕಂದಾಗ ಆ ಒಂದು 50, 60 ಕ್ಯಾಂಡಿಡೇಟ್ ಅಡ್ರೆಸ್ ಅನ್ನ ನಾವು ಮಂತ್ಲಿ ಟೈಪ್ ಮಾಡ್ಕೊಂಡು ನಿಲ್ಲೋಕ್ಕಿಂತ ಒನ್ ಟೈಮ್ ಈ ಮೇಲಿಂಗ್ಸ್ ಅನ್ನುವಂತ ಟ್ಯಾಬ್ ಅನ್ನ ಯೂಸಸ್ ಮಾಡಿ ಅಲ್ಲಿ ನಾವು ಎಲ್ಲಾ ಡೀಟೇಲ್ಸ್ ಅನ್ನ ಟೈಪ್ ಮಾಡಿ ಸೇವ್ ಮಾಡಿದ್ವಿ. ಅದನ್ನ ನಾವು ಮಂತ್ಲಿ ಏನ್ ಮಾಡಬಹುದು, ಅದೇ ಲಿಸ್ಟ್ ಅನ್ನ ಯೂಸಸ್ ಮಾಡ್ಕೊಂತ ಹೋಗ್ಬೋದು. ಯಾವ ಟೈಪ್ ನೋಡಿ, ಫಸ್ಟ್ ಏನ್ ಮಾಡಿ, ಸ್ಟಾರ್ಟ್ ಮೇಲೆ ಬಂದು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದೆಲ್ಲ, ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಟಾಸ್ಕ್ ಒಳಗಡೆ ಇಲ್ಲಿ ಕೇಳ್ತದೆ ನಿಮ್ಗೆ ಲೆಟರ್ಸ್ ಅಂತ ಕೇಳ್ತದೆ. ಇಲ್ಲಿ ಫಸ್ಟ್ ಈಗ ನಾವು ಕ್ರಿಯೇಟ್ ಮಾಡಬೇಕಾಗಿದ್ದು ಲೆಟರ್ ಅಲ್ಲ, ಲೆಟರ್ ಅಂತೇಳಿ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ತೆಳಗಡೆ ನೆಕ್ಸ್ಟ್ ಅಂತೇಳಿ ಕೇಳ್ತದೆ, ಇಲ್ಲೇನ್ ಮಾಡಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ ಇಲ್ಲಿ ಕೇಳ್ತದೆ ಯೂಸ್ ಕರೆಂಟ್ ಡಾಕ್ಯುಮೆಂಟ್ ಅಂತೇಳಿ, ಇದ ಡಾಕ್ಯುಮೆಂಟ್ ಅಂತ ಕೇಳ್ತದೆ. ಹೌದು, ಇದ ಡಾಕ್ಯುಮೆಂಟ್ ಇತ್ತು, ಯೂಸ್ ಕರೆಂಟ್ ಡಾಕ್ಯುಮೆಂಟ್ ಅಂತೇಳಿ ಕ್ಲಿಕ್ ಮಾಡಿ. ಮತ್ತೆ ವಾಪಸ್ ಇಲ್ಲಿ ನೆಕ್ಸ್ಟ್ ಅಂತೇಳಿ ಇಲ್ಲಿ ಕೇಳ್ತದೆ ನಿಮ್ಗೆ ಯೂಸ್ ಆನ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತೇಳಿ ಕೇಳ್ತದೆ. ಇನ್ನೊಂದು ಟೈಪ್ ನ್ಯೂ ಲಿಸ್ಟ್ ಅಂತ ಕೇಳ್ತದೆ. ನೋಡಿ, ಎಕ್ಸಿಸ್ಟಿಂಗ್ ಲಿಸ್ಟ್ ಮೀನ್ಸ್ ನಮ್ ಕಡೆ ಹಳೆ ಲಿಸ್ಟ್ ಇತ್ತು, ಯೂಸ್ ಆನ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲ ನಮ್ ಕಡೆ ಹಳೆ ಲಿಸ್ಟ್ ಇಲ್ಲ, ನಾವು ಈಗ ನ್ಯೂ ಲಿಸ್ಟ್ ಮಾಡ್ಬೇಕಾಗಿತ್ತಂದಾಗ ಟೈಪ್ ನ್ಯೂ ಲಿಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಅಂತೇಳಿ ನೋಡಿ, ಇಲ್ಲಿ ನೆಕ್ಸ್ಟ್ ಅಂದ್ಬಿಟ್ಲೆ ಇಷ್ಟೆಲ್ಲ ಡೀಟೇಲ್ಸ್ ಕೇಳಾಕೊಂಡ್ ನಿಮ್ಮ ಟೈಟಲು, ಫಸ್ಟ್ ನೇಮು, ಲಾಸ್ಟ್ ನೇಮು, ಕಂಪನಿ ನೇಮು ತಿಳಿತಾ. ಈ ಟೈಪ್ ನೀವು ಇಷ್ಟೆಲ್ಲ ಡೀಟೇಲ್ಸ್ ನಿಮಗೆ ಬೇಡಾಗಿತ್ತು, ಕಡಿಮೆ ಮಾಡಬೇಕಾಗಿತ್ತು ಅಂದಾಗ ಇಲ್ಲಿದೆಲ್ಲ ಕಸ್ಟಮೈಸ್ ಕಾಲಮ್ಸ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ಈ ಕಸ್ಟಮೈಸ್ ಕಾಲಮ್ಸ್ ಒಳಗಡೆ ಬಂದು ಇಲ್ಲಿ ನಿಮ್ಗೆ ಏನೇನು ಡೀಟೇಲ್ಸ್ ಬೇಡಲ್ಲ ಆಯಾ ಡೀಟೇಲ್ಸ್ ಗಳನ್ನ ಇಲ್ಲಿಂದ ಡಿಲೀಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಕಂಪನಿ ನೇಮ್ ಬೇಡಾಗಿತ್ತು, ಡಿಲೀಟ್. ಎಸ್, ನೆಕ್ಸ್ಟ್ ಒನ್ ಏನಿದೆಲ್ಲ ನೇಮನ್ನ ಚೇಂಜಸ್ ಮಾಡಬೇಕಾಗಿತ್ತಂದಾಗ ಈಗ ಅಡ್ರೆಸ್ ಲೈನ್ 1 ಅಂತ ಹೇಳಿದೆ, ಈ 1 ತೆಗಿಬೇಕಂದಾಗ ಇಲ್ಲಿದೆಲ್ಲ ಅರೇ ನೇಮ್ ಅಂತೇಳಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಇದನ್ನ 1 ಏನ್ ಮಾಡ್ಬೋದು, ನೀವು ಇಲ್ಲಿಂದ ಕ್ಯಾನ್ಸಲ್ ಮಾಡಿ ಓಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಲ್ಲಿ ಜಿಪ್ ಕೋಡ್ ಅಂತ ಹೇಳಿದೆಲ್ಲ, ಜಿಪ್ ಕೋಡ್ ಹೋಗಿ ಪಿನ್ ಕೋಡ್ ಅಂತೇಳಿ ನೀವು ಟೈಪ್ ಮಾಡಬೇಕಾಗಿತ್ತಂದಾಗ ಇಲ್ಲಿ ಕ್ಲಿಕ್ ಮಾಡಿ ಅರೇ ನೇಮ್ ಒಳಗಡೆ ಬಂದು ಇಲ್ಲಿ ಏನ್ ಮಾಡಿ ಪಿನ್ ಕೋಡ್ ಅಂತೇಳಿ ಟೈಪ್ ಮಾಡಿ. ಪಿನ್ ಕೋಡ್ ಓಕೆ. ಹೊಸದಾಗಿ ಇಲ್ಲಿ ಏನೋ ಒಂದು ಆ್ಯಡ್ ಮಾಡೋದಿತ್ತು, ಫಾರ್ ಎಕ್ಸಾಂಪಲ್ ತಾಲೂಕ್ ಅಂತೇಳಿ ಆ್ಯಡ್ ಮಾಡೋದಿತ್ತು. ಎಲ್ಲೇ ಈ ಸಿಟಿ ಆದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲೊಂದು ಬಟನ್ ಇದೆ ಆ್ಯಡ್ ಅಂತೇಳಿ ಕ್ಲಿಕ್, ಇಲ್ಲಿ ಟೈಪ್ ಮಾಡ್ಬೋದು ನೀವು ಏನು ತಾಲೂಕ್ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಓಕೆ ಅಂತೇಳಿ ಓಕೆ. ಈ ಟೈಪ್ ನೀವು ಏನು ಮಾಡ್ಬೋದು, ಫೀಲ್ಡ್ಗಳನ್ನ ಆ್ಯಡ್ ಮಾಡ್ಬೋದು. ಹೊಸದಾಗಿ ಬೇಕಾದಂಥ ಫೀಲ್ಡ್ಗಳನ್ನ ಆ್ಯಡ್ ಮಾಡ್ಬೋದು, ಬೇಡಾದಂಥ ಫೀಲ್ಡನ್ನು ಏನು ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ನೇಮ್ ಚೇಂಜಸ್ ಮಾಡಬೇಕಾಗಿತ್ತಂದಾಗ ಏನು ಸ್ಪೆಲ್ ಮಿಸ್ಟೇಕ್ ಆಗಿತ್ತು, ಇಲ್ಲ ರೀನೇಮ್ ಮಾಡಬೇಕಾಗಿತ್ತಂದಾಗ ರೀನೇಮನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒನ್ ಇದೆ ನೋಡಿ, ಮೂವ್ ಅಪ್ ಮೂವ್ ಡೌನ್ ಅಂತ ಹೇಳಿದೆ. ಈ ಮೂವ್ ಅಪ್ ಮೂವ್ ಡೌನ್ ಅಂದಾಗ ಈ ಪಿನ್ ಕೋಡ್ ಏನಾಗಬೇಕು, ಇದು ಮ್ಯಾಗ್ ಹೋಗ್ಬೇಕಾಗಿತ್ತು. ಮೂವ್ ಅಪ್ ಅಂತೇಳಿ ಆಟೋಮೆಟಿಕ್ಲಿ ಏನಾಗುತ್ತೆ, ಅದು ಮ್ಯಾಗ್ ದೆನ್ ತೆಳಗಡೆ ಬೇಕಾಗಿತ್ತು ಡೌನ್ ಅಂತೇಳಿ. ಈ ಟೈಪ್ ನೀವು ಯಾವ ಡೀಟೇಲ್ಸ್ ಫಸ್ಟ್ ಬೇಕು, ಯಾವ ಡೀಟೇಲ್ಸ್ ಆಮೇಲೆ ಬೇಕು, ಅದನ್ನು ಈ ಟೈಪ್ ಸೆಟ್ ಮಾಡ್ಬೋದು. ಈ ಟೈಪ್ ನೋಡಿ,
ನೆಕ್ಸ್ಟ್ ಏನು ಮಾಡಿ ಓಕೆ ಅಂತೇಳಿ ಆಟೋಮೆಟಿಕ್ಲಿ ಏನಾಗತ್ತೆ ಇಲ್ಲಿದ್ದಂಥ ಫೀಲ್ಡು ಕಡಿಮೆ ಆದವು ನೋಡಿ. ಈಗ ಆಗಲ್ಲಿ ಜಾಸ್ತಿ ಇದ್ವಲ್ಲ ಫೀಲ್ಡು, ಈಗ ಏನಾಗಿದೆ ಫೀಲ್ಡ್ಸು ಕಡಿಮೆ ಇದೆ. ಈ ಟೈಪ್ ನೀವು ಏನು ಮಾಡ್ಬೋದು ಕಸ್ಟಮೈಸ್ ಕಾಲಮ್ ಅನ್ನ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒನ್ ಏನಿದೆಲ್ಲ ಇಲ್ಲಿ ಟೈಟಲ್ ಒಳಗಡೆ ಮಿಸ್ಟರ್ ಅಂತೇಳಿ ಟೈಪ್ ಮಾಡ್ತಾನೆ. ಫಸ್ಟ್ ನೇಮ್ ಒಳಗಡೆ ಶಿವಮ್ ಅಂತೇಳಿ ಟೈಪ್ ಮಾಡಿ, ಲಾಸ್ಟ್ ನೇಮ್ ಒಳಗಡೆ ದಾಸ್ ಅಂತೇಳಿ ಟೈಪ್ ಮಾಡಿ, ಅಡ್ರೆಸ್ ಲೈನ್ ಒಳಗಡೆ ಶಾಪ್ ನಂಬರ್ 4 ಅಂತೇಳಿ ಟೈಪ್ ಮಾಡಿ ಪೂನಂ ನಗರ್ ಅಂತೇಳಿ ಟೈಪ್ ಮಾಡ್ತಾನೆ ಈ ಟೈಪ್. ದೆನ್ ಇಲ್ಲಿ ಸಿಟಿ ಗದಗ್ ಅಂತ ಟೈಪ್ ಮಾಡ್ತಾನೆ, ಸ್ಟೇಟು ಕರ್ನಾಟಕ ಅಂತೇಳಿ ಟೈಪ್ ಮಾಡ್ತಾನೆ, ಪಿನ್ ಕೋಡ್ ಅಂತ ಕೇಳ್ತದೆ, ಇಲ್ಲಿ ಪಿನ್ ಕೋಡ್ ಅನ್ನ ಈ ಟೈಪ್ ಟೈಪ್ ಮಾಡಿ ಆಯ್ತಾ. ನೆಕ್ಸ್ಟ್ ಹೋಮ್ ನಂಬರ್ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ಈ ಟೈಪ್ ಜಸ್ಟ್ ಒಂದು ಶಾಂಪಲ್ ಆಗಿ ಟೈಪ್ ಮಾಡಿ. ನೆಕ್ಸ್ಟ್ ಇಮೇಲ್ ಅಂದ್ಬಿಟ್ಲೆ ಇಲ್ಲಿ ವ್ಯಾಲಿಡ್ ಇಮೇಲ್ಸ್ ನಮ್ಮ ಕಡೆ ಇಲ್ಲ, ಜಸ್ಟ್ ಏನ್ ಮಾಡಿ shivam@gmail.com ಈ ಟೈಪ್ ಏನ್ ಮಾಡಿ ಒಂದು ಡೆಮೋ ಇಮೇಲ್ ಐಡಿನ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಕೀಬೋರ್ಡ್ ಒಳಗಡೆ ಟ್ಯಾಪ್ ಕೊಡೆ ಆಟೋಮೆಟಿಕ್ಲಿ ನ್ಯೂ ಕ್ಯಾಂಡಿಡೇಟ್ ಡೀಟೇಲ್ಸ್ ಅನ್ನ ಇಲ್ಲಿ ಕೇಳೋದು. ಇಲ್ಲಿ ನಾನು ನೆಕ್ಸ್ಟ್ ಒನ್ ಮಿಸಸ್ ಫಾತಿಮಾ ಅಂತ ಟೈಪ್ ಮಾಡ್ತಾನೆ, ಇಲ್ಲಿ ಪಠಾಣ್ ಅಂತ ಟೈಪ್ ಮಾಡಿ. ಈ ಟೈಪ್ ಏನಿದೆಲ್ಲ ಎಲ್ಲ ಕ್ಯಾಂಡಿಡೇಟ್ ಡೀಟೇಲ್ಸ್ ಗಳನ್ನ ಇದೇ ಸೇಮ್ ಟೈಪ್ ಮಾಡ್ಕೊಂಡು ಬರ್ರಿ. ನೋಡಿ ಈ ಟೈಪ್ ನಾವು ಏನು ಮಾಡಿದ್ವಿ ಟೋಟಲ್ 6 ಕ್ಯಾಂಡಿಡೇಟ್ ಡೀಟೇಲ್ಸ್ ಅನ್ನ ಇಲ್ಲಿ ಟೈಪ್ ಮಾಡೇವಿ. ಇದೇ ಸೇಮ್ ನೀವು 6 ಅಲ್ಲ 60 ಕ್ಯಾಂಡಿಡೇಟ್ ಡೀಟೇಲ್ಸ್ ಅನ್ನು ಇದೇ ಸೇಮ್ ಟೈಪ್ ಮಾಡಬಹುದು. 1000 ಕ್ಯಾಂಡಿಡೇಟ್ ಡೀಟೇಲ್ಸ್ ಅನ್ನು ಇದೇ ಸೇಮ್ ಟೈಪ್ ಮಾಡ್ಕೊಂತ ಹೋಗ್ಬೋದು. ಈ ಟೈಪ್ ಮಾಡಿ ನೆಕ್ಸ್ಟ್ ಓಕೆ ಅಂತ ಹೇಳ್ಬೇಕು. ಓಕೆ ಅಂದಾಗ ಇಲ್ಲಿ ಕೇಳ್ತೈತಿ ನಿಮ್ಗೆ ಅದು ಸೇವ್ ಕೇಳ್ತೈತಿ. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಇದನ್ನ ನಾವು ಇಷ್ಟೆಲ್ಲ ಟೈಪ್ ಮಾಡಿದ್ದೆ ಅದಕ್ಕೆ ಮಂತ್ಲಿ ಯೂಸ್ ಮಾಡಕ್ಕಲ್ಲ, ಇದನ್ನ ಈ ಲಿಸ್ಟ್ ಅನ್ನ ನೀವು ಟೈಪ್ ಮಾಡೋದಂತ ಲಿಸ್ಟ್ ಅನ್ನ ಸೇವ್ ಮಾಡೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಒಂದು ಫೈಲ್ ನೇಮ್ ಅನ್ನ ಟೈಪ್ ಮಾಡಿ, ಇಲ್ಲಿ ಫೈಲ್ ನೇಮ್ ಅನ್ನು ಟೈಪ್ ಮಾಡಿ ಇಲ್ಲಿ ಸೇವ್ ಅಂತೇಳಿ ಕ್ಲಿಕ್ ಮಾಡಿ ಸೇವ್. ನೆಕ್ಸ್ಟ್ ಇಲ್ಲಿ ಓಕೆ ಅಂತೇಳಿ ಓಕೆ. ನೆಕ್ಸ್ಟ್ ಒನ್ ಏನಿದೆಲ್ಲ ಇಲ್ಲಿ ಮತ್ತೆ ವಾಪಸ್ಸು ನೆಕ್ಸ್ಟ್ ಅಂತೇಳಿ ನೆಕ್ಸ್ಟ್ ಒನ್ ಇಲ್ಲಿ ಕೇಳ್ತದೆ ನಿಮಗೂ ಅಡ್ರೆಸ್ ಬ್ಲಾಕ್ ಅಂತೇಳಿ ಕೇಳ್ತದೆ. ಇಲ್ಲಿ ಅಡ್ರೆಸ್ ಬ್ಲಾಕ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಕೇಳ್ತದೆ ಸ್ಟೈಲ್ ಕೇಳ್ತದೆ ನಿಮಗೂ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಒನ್ ಶಿವಮ್ ಅಂತ ಅಷ್ಟೇ ಬೇಕು, ಏನೋ ಶಿವಮ್ ದಾಸ್ ಬೇಕು, ಏನೋ ಮಿಸ್ಟರ್ ಶಿವಮ್ ದಾಸ್ ಬೇಕು. ಈ ಟೈಪ್ ನೀವು ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲನ್ನು ಇಲ್ಲಿ ಯೂಸಸ್ ಮಾಡ್ಬೋದು. ನೋಡಿ ಈ ಲಿಸ್ಟನ್ನು ನಾವು ಯೂಸಸ್ ಮಾಡಿ ಒಂದು ಇಂಟಿಮೇಷನ್ ಮೀನ್ಸ್ ನೋಟಿಸನ್ನು ಕಳಿಸ್ಬೋದು, ಇಲ್ಲ ನಮ್ಮ ಫೌಂಡೇಶನ್ ಒಳಗಡೆ ಏನೋ ಫಂಕ್ಷನ್ ಇತ್ತು ಆ ಫಂಕ್ಷನದ್ದು ಏನೋ ಒಂದು ಇನ್ವಿಟೇಷನನ್ನು ಕಳಿಸ್ಬೇಕಾಗಿತ್ತು. ಆವಾಗ ನಾವು ಆ ಫ್ಯಾಮಿಲಿ ನೇಮಲ್ಲಿ ಕಳಿಸ್ಬೇಕಾಗತ್ತೆ. ಅದಕ್ಕೇನಿದೆಲ್ಲ ಇಲ್ಲಿ ಒಂದು ಫ್ಯಾಮಿಲಿದು ಒಂದು ಸ್ಟೈಲ್ ಸಿಗ್ತದೆ ನಿಮಗೆ. ಇಲ್ಲಿದೆ ನೋಡಿ ದಿ ದಾಸ್ ಫ್ಯಾಮಿಲಿ ಅಂತೇಳಿ. ಈ ಉಳಿದಂಥ ಡೀಟೇಲ್ಸ್ ಇಲ್ಲಿ ಚೆಕ್ ಮಾಡೋದು. ದಿ ಪಠಾಣ್ ಫ್ಯಾಮಿಲಿ ಈ ಟೈಪ್ ಏನಿದೆಲ್ಲ ಯಾವ ಟೈಪ್ ಸ್ಟೈಲ್ ಬೇಕಲ್ಲ ಆ ಸ್ಟೈಲನ್ನು ಇಲ್ಲಿ ಯೂಸಸ್ ಮಾಡ್ಬೋದು. ನೀವು ನೋಡಿ ನಾ ಹೇಳೋದೇನು ಇನ್ವಿಟೇಷನ್ ಕಳಿಸೋದಿತ್ತು ಈ ಸ್ಟೈಲ್ ಯೂಸಸ್ ಮಾಡಿ, ಇಲ್ಲ ನಾವು ಇಂಟಿಮೇಷನ್ ಸೆಂಡ್ ಮಾಡಕ್ಕೆ ಕುಂತೇವೆ ಅಂದಾಗ ಫ್ಯಾಮಿಲಿ ನೇಮಲ್ಲಿ ಇಂಟಿಮೇಷನ್ ಕಳ್ಸೋಕ್ಕಾಗಲ್ಲ, ಆ ಕ್ಯಾಂಡಿಡೇಟ್ ನೇಮಲ್ಲಿ ಇಂಟಿಮೇಷನ್ ಕಳಿಸ್ಬೇಕು ನೀವು. ಅದಕ್ಕೇನಿದೆಲ್ಲ ಮಿಸ್ಟರ್ ಶಿವಮ್ ದಾಸ್ ಈ ಸ್ಟೈಲನ್ನು ಯೂಸಸ್ ಮಾಡಿ. ಇಲ್ಲಿ ಇನ್ನೊಂದು ಅಡ್ರೆಸ್ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಪೂನಂ ರೋಡ್ ಅಮಿತ್ ನಗರ್ ಈ ಟೈಪ್ ಕೊಟ್ಟಿದ್ವಲ್ಲ ಅದು ಬಂದಿಲ್ಲ, ಇದು ಶೋ ಮಾಡಬೇಕಾಗಿತ್ತು ಅಂದಾಗ ಇಲ್ಲಿದೆಲ್ಲ ಮ್ಯಾಚ್ ಫೀಲ್ಡ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ನೋಡಿ ಈ ಮ್ಯಾಚ್ ಫೀಲ್ಡ್ ಒಳಗಡೆ ಬಂದಾಗ ಇಲ್ಲಿ ನಿಮ್ಗೆ ಕೇಳ್ತದೆ ಯಾವುದು ಅಡ್ರೆಸ್ 1 ಅಂತೇಳಿದೆ, ಇಲ್ಲಿ ನಾಟ್ ಮ್ಯಾಚ್ ಅಂತೇಳಿದೆ ನೋಡಿ. ಅದಕ್ಕೇನು ಮಾಡಿ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿದೆಲ್ಲ ಅಡ್ರೆಸ್ ಲೈನ್ ಅಂತೇಳಿ ಜಸ್ಟ್ ಇದನ್ನು ಚೂಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಓಕೆ ಅಂತೇಳಿ ಓಕೆ ಆಟೋಮೆಟಿಕ್ಲಿ ಇಲ್ಲಿ ಬಂದು ಶಾಪ್ ನಂಬರ್ 4 ಪೂನಂ ನಗರ್ ಅಂತ ಈ ಟೈಪ್ ಏನು ಮಾಡ್ಬೋದು. ಯಾವ ಒಂದು ಫೀಲ್ಡ್ ನಿಮ್ಗೆ ಇಲ್ಲಿ ಶೋ ಆಗಂಗಲ್ಲ ಆ ಫೀಲ್ಡನ್ನು ನೀವು ಏನು ಮಾಡ್ಬೋದು ಇಲ್ಲಿ ಮ್ಯಾಚ್ ಮಾಡಿ ಈ ಟೈಪ್ ಶೋ ಮಾಡ್ಬೋದು ಅಂತೇಳಿ. ನೆಕ್ಸ್ಟ್ ಏನು ಮಾಡಿ ಓಕೆ ಅಂತೇಳಿ ಈ ಟೈಪ್ ನಿಮಗೊಂದು ಅಡ್ರೆಸ್ ಬ್ಲಾಕ್ ಅಂತೇಳಿ ಈ ಟೈಪ್ ಶೋ ಮಾಡಬೇಕು. ನೆಕ್ಸ್ಟ್ ಒನ್ ಏನಿದೆಲ್ಲ ಇಲ್ಲಿದೆ ನೋಡಿ ಗ್ರೇಟಿಂಗ್ ಲೈನ್ಸ್ ಅಂತೇಳಿ ಒಂದಿದೆ. ಗ್ರೇಟಿಂಗ್ ಲೈನ್ ಮೀನ್ಸ್ ಇಲ್ಲಿ ಕೊಟ್ಟೇವಲ್ಲ ನಾವು ಇದು ಹಿಂಗೆ ಟೈಪು ಮಾಡ್ಬೋದು, ಇಲ್ಲ ಅಲ್ಲಿದ್ದಂಥ ಗ್ರೇಟಿಂಗ್ ಲೈನನ್ನು ಯೂಸಸ್ ಮಾಡ್ಬೋದು. ಇಲ್ಲಿ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಗ್ರೇಟಿಂಗ್ ಲೈನ್ ಅಂತೇಳಿ ಇಲ್ಲಿ ಕೇಳ್ತೈತೆ ನಿಮ್ಗೆ ಡಿಯರ್ ಅಂತೇಳಿ ಕೊಡಬೇಕು, ಏನು 2 ಅಂತೇಳಿ ಕೊಡಬೇಕು ಅಂತ ಕೇಳ್ತೈತೆ. ಡಿಯರ್ ಅಂತೇಳಿ ಚೂಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೇಳ್ತೈತಿ ಯಾವ ಟೈಪ್ ಸ್ಟೈಲ್ ಬೇಕು, ಮೀನ್ಸ್ ಮಿಸ್ಟರ್ ಶಿವಮ್ ದಾಸ್ ಅಂತೇಳಿ ಕೊಟ್ಟಿದ್ವಲ್ಲ ಆ ಟೈಪ್ ಬೇಕು, ಏನು ದಾಸ್ ಅಂತೇಳಿ ಎಷ್ಟೇ ಬೇಕು. ಈಗ ನಾನು ಇದನ್ನು ಯೂಸಸ್ ಮಾಡಿದ್ವಿ ಡಿಯರ್ ಮಿಸ್ಟರ್ ಶಿವಮ್ ದಾಸ್. ಲಾಸ್ಟ್ ಒಂದು ಕಾಮಾ ಇದೆಯಲ್ಲ ಈ ಕಾಮಾ ಬದಲಿ ನೀವು ಸೆಮಿಕೋಲನ್ ಬೇಕಾಗಿತ್ತು ಸೆಮಿಕೋಲನ್ನು ಯೂಸಸ್ ಮಾಡ್ಬೋದು, ಬೇಡಾಗಿತ್ತು ಕಾಮನ ಯೂಸಸ್ ಮಾಡಿ. ಈ ಟೈಪ್ ನೀವು ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಯೂಸಸ್ ಮಾಡಿ. ನೆಕ್ಸ್ಟ್ ಏನು ಮಾಡಿ ಓಕೆ ಅಂತೇಳಿ ಓಕೆ. ಇಲ್ಲಿ ಏನಾಗುತ್ತೆ ಗ್ರೇಟಿಂಗ್ ಲೈನ್ಸ್ ಅಂತೇಳಿ ಈ ಟೈಪ್ ಶೋ ಮಾಡಿ. ನೆಕ್ಸ್ಟ್ ಏನಿದೆಲ್ಲ ಎಲೆಕ್ಟ್ರಾನಿಕ್ ಪೋಸ್ಟೇಜ್ ಅಂತೇಳಿ ಒಂದಿದೆ, ಇದನ್ನು ನೀವು ಯೂಸಸ್ ಮಾಡಬೇಕಾ. ಇದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಸಾಫ್ಟ್ವೇರ್ ಇದೆ, ಅದನ್ನು ನೀವು ಇನ್ಸ್ಟಾಲೇಷನ್ ಮಾಡಿದಾಗಷ್ಟು ಈ ಆಪ್ಷನನ್ನು ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಏನಿದೆಲ್ಲ ಮೋರ್ ಐಟಮ್ ಅಂತೇಳಿದೆ. ಮೋರ್ ಐಟಮ್ ಅಂತೇಳಿ ಕ್ಲಿಕ್ ಮಾಡಿ ಈ ಮೋರ್ ಐಟಮ್ ಒಳಗಡೆ ಏನಿದೆಲ್ಲ ಇಲ್ಲಿ ನೀವು ಇಂಡಿವಿಜುವಲ್ ಫೀಲ್ಡ್ಸ್ಗಳನ್ನು ಯೂಸಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಏನೋ ಆ ಕ್ಯಾಂಡಿಡೇಟದ್ದು ಇಮೇಲ್
ಇಮೇಲ್ ಐ ಡಿ ಏನು ಕೊಟ್ವಲ್ಲ ಅದು ಇಲ್ಲಿ ಶೋ ಮಾಡಬೇಕಾಗಿತ್ತು. ಇಲ್ಲಿ ಮೋರ್ ಐಟಮ್ ಒಳಗಡೆ ಬಂದು ಇಲ್ಲಿ ಇಮೇಲ್ ಅಂತೇಳಿ ಇಲ್ಲಿ ಇನ್ಸರ್ಟ್ ಅಂತೇಳಿ ಆಟೋಮೆಟಿಕ್ಲಿ ಏನಾಗುತ್ತೆ ಇಲ್ಲಿ ಇಮೇಲ್ ಐ ಡಿನ ಶೋ ಮಾಡ್ತದೆ. ಈ ಟೈಪ್ ನೀವು ಮೋರ್ ಐಟಮ್ ಅನ್ನು ಯೂಸಸ್ ಮಾಡಿ ಇಂಡಿವಿಜುವಲ್ ಫೀಲ್ಡ್ಗಳನ್ನು ಎಲ್ಲೆಲ್ಲಿ ಬೇಕಲ್ಲ ಅಲ್ಲೆಲ್ಲಿ ಅಪ್ಲೈ ಮಾಡ್ಬೋದು. ತಿಳಿದಲ್ಲ. ಇದನ್ನು ಇನ್ನೂ ಇನ್ ಡೀಟೇಲ್ಸ್ ಆಗಿ ಇಂಟರ್ವ್ಯೂ ಲೆಟರ್ ಅನ್ನು ಮಾಡೋಣಂತೆ. ಇಂಟರ್ವ್ಯೂ ಲೆಟರ್ ಒಳಗಡೆ ಇನ್ನೂ ಇನ್ ಡೀಟೇಲ್ಸ್ ಆಗಿ ಮುಂದೆ ಸ್ಟಡಿ ಮಾಡೋಣ. ನೆಕ್ಸ್ಟ್ ಅಂತೇಳಿ ಮತ್ತೆ ವಾಪಸ್ ಇಲ್ಲಿ ನೆಕ್ಸ್ಟ್ ಅಂದ್ಬಿಟ್ಲೆ ಇಲ್ಲಿ ಶೋ ಆಯ್ತು ನೋಡಿ ಈ ಟೈಪ್. ನೆಕ್ಸ್ಟ್ ಇಲ್ಲಿ ಗ್ರೇಟಿಂಗ್ ಲೈನ್ ಇಲ್ಲಿ ಬಂತು. ಇಲ್ಲೇ ಇಮೇಲ್ ಐ ಡಿ ಇದೆ ನೋಡಿ, ಇದು ಹೌದಾ ನೋಡಿ. ಇದು ಒಂದು ಕ್ಯಾಂಡಿಡೇಟ್ ಆಯ್ತಲ್ಲ. ನೆಕ್ಸ್ಟ್ ಚೆಕ್ ಮಾಡಬೇಕಾಗಿತ್ತು, ಶಾಂಪಲ್ ನೋಡ್ಬೇಕಾಗಿತ್ತು. ಇಲ್ಲೇ ನೆಕ್ಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಟೈಪ್ ನೋಡಿ. ಇಲ್ಲಿ ಇಮೇಲ್ ಐ ಡಿಯು ಚೇಂಜಸ್ ಆಗತ್ತೆ ನೋಡಿ ಈ ಟೈಪ್. ಇದು ನೆಕ್ಸ್ಟ್ ಬಟನ್ ಇಲ್ಲೂ ಚೆಕ್ ಮಾಡ್ಬೋದು ನೀವು, ಇಲ್ಲ ಇಲ್ಲಿದೆಯಲ್ಲ ಇಲ್ಲಿ ಯೂಸಸ್ ಮಾಡ್ಬೋದು. ಇಲ್ಲೇ ನೆಕ್ಸ್ಟ್ ಅಂತೇಳಿ ಇಲ್ಲೂ ನೀವು ಈ ಟೈಪ್ ಚೆಕ್ ಮಾಡ್ಬೋದು. ಪ್ರೀವಿಯಸ್ ಅಂದಾಗ ಇಲ್ಲೂ ಚೇಂಜಸ್ ಆಗುತ್ತೆ ಈ ಟೈಪ್. ಇಲ್ಲಿ ಯೂಸಸ್ ಮಾಡ್ಬೋದು ಅಂತೇಳಿ. ನೆಕ್ಸ್ಟ್ ಒಂದು ಏನಿದೆಲ್ಲ ಫೈಂಡ್ ರೆಸಿಪಿಯೆಂಟ್ ಅಂತ ಹೇಳಿದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಯಾವುದೋ ಒಂದು ರೆಸಿಪಿಯೆಂಟ್ ನಿಮ್ಗೆ ಸಿಗೋಲ್ದಂದಾಗ ಇಲ್ಲಿ ಏನು ಮಾಡಿ ಟೈಪ್ ಮಾಡ್ಬೋದು ನೀವು. ಲಕ್ಷ್ಮಿ ಅಂತೇಳಿ ಟೈಪ್ ಮಾಡಿದ್ವಿ, ಫೈಂಡ್ ನೆಕ್ಸ್ಟ್ ಅಂತ ಹೇಳಿದ್ವಿ. ಆಟೋಮೆಟಿಕ್ಲಿ ಮಿಸ್ಸಸ್ ಲಕ್ಷ್ಮಿ ತಡ್ಕೋಡ್ ಅವ್ರ ಲೆಟರ್ ಏನಾಕತಿ ಇಲ್ಲಿ ಆಟೋಮೆಟಿಕ್ಲಿ ಈ ಟೈಪ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಒಂದು ಏನಿದೆಲ್ಲ ಎಡಿಟ್ ರೆಸಿಪಿಯೆಂಟ್ ಲಿಸ್ಟ್ ಅಂತ ಹೇಳಿದೆ. ಎಡಿಟ್ ರೆಸಿಪಿಯೆಂಟ್ ಲಿಸ್ಟ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ನೀವೇನ್ ಮಾಡ್ಬೋದು, ಯಾವ ಒಂದು ಲೆಟರ್ ಕ್ರಿಯೇಟ್ ಆಗೋದು ಬೇಡಲ್ಲ ಆ ಲೆಟರ್ ಅನ್ನ ಏನ್ ಮಾಡ್ಬೋದು ಇಲ್ಲಿ ಅನ್ಚೆಕ್ ಮಾಡ್ಬೋದು. ಪಾಂಡೆ ಲೆಟರ್ ಕ್ರಿಯೇಟ್ ಆಗೋದು ಬೇಡ, ಪಾಂಡೆ ಇದನ್ನ ಅನ್ಚೆಕ್ ಮಾಡಿ ಓಕೆ ಅಂತೇಳಿ ಓಕೆ. ನೆಕ್ಸ್ಟ್ ಒನ್ ಇಲ್ಲಿ ಚೆಕ್ ಮಾಡಿ, ಈಗ ಪಾಂಡೆ ಇದೆ ನೋಡಿ, ಇಲ್ಲ ನೋಡಿ ಪಾಂಡೆ ಇದೆಯಾ. ಈ ಟೈಪ್ ನಾವು ಏನು ಮಾಡ್ಬೋದು, ಒಂದು ಯಾವುದೋ ಒಂದು ಲೆಟರ್ ಬೇಡಾಗಿತ್ತು ಅಂದಾಗ ಈ ಎಡಿಟ್ ಲಿಸ್ಟ್ ಅನ್ನ ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಈ ಎಡಿಟ್ ಲಿಸ್ಟ್ ಒಳಗಡೆ ಬಂದು ಮತ್ತೆ ವಾಪಸ್ ಇಲ್ಲಿ ಚೆಕ್ ಮಾಡಿ ಓಕೆ ಅಂತೇಳಿ ಓಕೆ. ಮತ್ತೀಗ ಪವನ್ ಪಾಂಡೆ ಏನಕ್ಕತಿ ಲೆಟರ್ ಶೋ ಮಾಡ್ತದೆ. ನೆಕ್ಸ್ಟ್ ಒಂದು ಇಲ್ಲಿ ಎಕ್ಸ್ಕ್ಲೂಡ್ ದಿಸ್ ರೆಸಿಪಿಯೆಂಟ್ ಅಂತ ಹೇಳಿದೆ. ನೀವು ಇಲ್ಲಿ ಎಡಿಟ್ ಒಳಗಡೆ ಹೋಗಿ ಅನ್ಚೆಕ್ ಮಾಡೋಕ್ಕಿಂತ ಇಲ್ಲಿ ಔಟ್ಸೈಡ್ ಇದೆಯಲ್ಲ ಈ ಬಟನ್ ಯೂಸಸ್ ಮಾಡಿ ಏನ್ ಮಾಡ್ಬೋದು, ಪವನ್ ಪಾಂಡೆ ಲೆಟರ್ ಅನ್ನ ಈ ಲಿಸ್ಟ್ ಲಿಂದ ಕ್ಯಾನ್ಸಲ್ ಮಾಡ್ಬೋದು. ನೋಡಿ ಈಗ ಪವನ್ ಪಾಂಡೆ ಇಲ್ಲ ನೋಡಿ, ಮೀನ್ಸ್ ಇದು ಅನ್ಚೆಕ್ ಆಗಿದೆ ಅಂತ ಹೇಳ್ತಾ ಈ ಬಟನ್ ಯೂಸಸ್ ಮಾಡಿ ನೀವು ಅನ್ಚೆಕ್ ಮಾಡಬಹುದು. ಇಲ್ಲಿಂದ ಈ ಟೈಪ್ ಮೊದಲು ಶೋ ಮಾಡಬೇಕು, ಯಾವ ಲೆಟರ್ ನಿಮಗೆ ಬೇಡಲ್ಲ ಅದನ್ನ ಈ ಟೈಪ್ ಡಿಸ್ಪ್ಲೇ ಒಳಗಡೆ ತೊಗೊಂಡು ಎಕ್ಸ್ಕ್ಲೂಡ್ ದಿಸ್ ರೆಸಿಪಿಯೆಂಟ್ ಅಂತ ಹೇಳ್ಬಿಡಿ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಮಾಡಬಹುದು. ಅಲ್ಲ ನೀವು ಆಗಲೇ ಸೇವ್ ಮಾಡಿದ್ದಿದೆಯಲ್ಲ ಎಲ್ಲ ಅಡ್ರೆಸ್ ಟೈಪ್ ಮಾಡಿ ಆ ಲಿಸ್ಟ್ ಒಳಗಡೆ ಇದೆ, ಬಟ್ ಈ ಲಿಸ್ಟ್ ಒಳಗಡೆ ಅಷ್ಟೇ ಏನಾಗುತ್ತೆ, ಈಗ ಈ ತಿಂಗಳು ಬೇಡಾದಂತ ಕ್ಯಾಂಡಿಡೇಟ್ ಡೀಟೇಲ್ಸ್ ಅನ್ನ ನಾವು ಈ ಟೈಪ್ ಕ್ಯಾನ್ಸಲ್ ಮಾಡಬಹುದು ಅನ್ಚೆಕ್ ಮಾಡಿ. ವಾಪಸ್ ಬೇಕಾಗಿತ್ತಂದಾಗ ಇಲ್ಲಿ ಮತ್ತೆ ವಾಪಸ್ ಎಡಿಟ್ ರೆಸಿಪಿಯೆಂಟ್ ಲಿಸ್ಟ್ ಒಳಗಡೆ ಬಂದು ಇದು ನೋಡಿ ಅನ್ಚೆಕ್ ಆಗಿದೆಯಲ್ಲ ಪಾಂಡೆ ಅಂಡ್ ತಿಲಕ್, ಇದನ್ನು ಕ್ಲಿಕ್ ಮಾಡಿ ಓಕೆ ಅಂತೇಳಿ ಓಕೆ ಈ ಟೈಪ್. ನೆಕ್ಸ್ಟ್ ಅಂತೇಳಿ ನೆಕ್ಸ್ಟ್ ಇಲ್ಲಿ ಕೇಳ್ತದೆ ನಿಮಗೂ ಪ್ರಿಂಟ್ ಅಂತ ಹೇಳಿ ಕೇಳ್ತದೆ. ಈ ನೋಡಿ ನಾವು ಟೋಟಲ್ 6 ಲೆಟರ್ ಅನ್ನ ರೆಡಿ ಮಾಡಕೊಂತೇವೆ. 6 ಲೆಟರ್ ನಾವು ಇಲ್ಲೇ ಶಾಂಪಲ್ ಚೆಕ್ ಮಾಡಿದ್ವಿ. ಡೈರೆಕ್ಟ್ ನಾವು ಪ್ರಿಂಟ್ ಮಾಡಬೇಕಾಗಿತ್ತಂದಾಗ ಈ ಪ್ರಿಂಟ್ ಅನ್ನುವಂಥ ಆಪ್ಷನ್ ಅನ್ನ ಯೂಸಸ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತದೆ ನಿಮ್ಗೂ ಆಲ್ ಅಂತ ಕೇಳ್ತದೆ. ನೀವು ಎಷ್ಟು ಲೆಟರ್ ಅನ್ನ ಮಾಡಿದ್ದಿಲ್ಲ ಅಷ್ಟು ಲೆಟರ್ ಪ್ರಿಂಟ್ ಮಾಡ್ಬೇಕಂತ ಕೇಳ್ತದೆ. ನೆಕ್ಸ್ಟ್ ಒನ್ ಏನಿದೆಲ್ಲ ಕರೆಂಟ್ ರೆಕಾರ್ಡ್ ಮೀನ್ಸ್ ಈಗ ರಾಜೇಶ್ ತಿಲಕ್ ಇದೆಯಲ್ಲ ಇದಿಷ್ಟು ಪ್ರಿಂಟ್ ಮಾಡ್ಬೇಕಂತ ಕೇಳ್ತದೆ. ನೆಕ್ಸ್ಟ್ ಒನ್ ಏನಿದೆಲ್ಲ ಫ್ರಾಮ್ ಫಾರ್ ಎಕ್ಸಾಂಪಲ್ ಈಗ ಒಂದು 70-75 ಕ್ಯಾಂಡಿಡೇಟ್ ಲೆಟರ್ ರೆಡಿ ಮಾಡಕ್ ಕುಂತಿದ್ವಿ, ಅಲ್ಲಿ 50 to 75 ಎಷ್ಟು ನಮ್ಮ ಪ್ರಿಂಟ್ ಆಗ್ಬೇಕಾಯ್ತು. ಇಲ್ಲಿ ಟೈಪ್ ಮಾಡ್ಬೋದು 50 to 75 ಈ ಟೈಪ್. ಇಲ್ಲ ಓನ್ಲಿ 25 ಲಿಂದ 50 ತನ ಅಷ್ಟು ಪ್ರಿಂಟ್ ಆಗಬೇಕಾಗಿತ್ತು ಲೆಟರ್. ಈ ಟೈಪ್ ನೀವು ಟೈಪ್ ಮಾಡಿ ಓಕೆ ಅಂತೇಳಿ ಆಟೋಮೆಟಿಕ್ಲಿ ಡೈರೆಕ್ಟ್ ನಿಮ್ಗೆ ಶಾಂಪಲ್ ಶೋ ಮಾಡಂಗಲ್ಲ, ಡೈರೆಕ್ಟ್ ಪ್ರಿಂಟ್ ಆಗ್ಬಿಡ್ತದೆ. ಇಲ್ಲ ನಾನು ಪ್ರಿಂಟ್ ಮಾಡೋದು ಬೇಡ, ನಾನು ಇಂಡಿವಿಜುವಲ್ ಲೆಟರ್ ಅನ್ನು ನೋಡಬೇಕು, ಅದನ್ನು PDF ಮಾಡಬೇಕು, ಆಮೇಲೆ ನಾನು ಪ್ರಿಂಟ್ ಮಾಡ್ತೇನೆ ಅನ್ನಂಗಿತ್ತು. ಇಲ್ಲಿ ಎಡಿಟ್ ಇಂಡಿವಿಜುವಲ್ ಲೆಟರ್ ಒಳಗಡೆ ಬಂದು ಇಲ್ಲೂ ಸೇಮ್ ಆಪ್ಷನ್ಸ್ ಕೇಳ್ತದೆ. ಆಲ್ ಅಂತೇಳಿ ಓಕೆ ಅಂತೇಳಿ ಆಟೋಮೆಟಿಕ್ಲಿ ಏನಾಗದೆ, ನಾವು ಜಸ್ಟ್ 1 ಲೆಟರ್ ಅನ್ನ ರೆಡಿ ಮಾಡಿದ್ವಲ್ಲ ಈಗ ನೋಡಿ ಇಂಡಿವಿಜುವಲ್ ಲೆಟರ್ ಏನಾದ್ರು ಇಲ್ಲಿ ಕ್ರಿಯೇಟ್ ಆದವು ಈ ಟೈಪ್. ಈ ಟೈಪ್ ನೀವೇನು ಮಾಡ್ಬೋದು, ಇಂಡಿವಿಜುವಲ್ ಲೆಟರ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಈಗ ಇದನ್ನು ಅಷ್ಟು ಚೆಕ್ ಮಾಡಿ ಫೈನಲ್ ಮಾಡಿ ಏನು ಮಾಡ್ಬೋದು, ನೀವು ಪ್ರಿಂಟ್ ಬೇಕಾಗಿತ್ತು ಪ್ರಿಂಟ್ ಮಾಡ್ಬೋದು. ಪ್ರಿಂಟ್ ಓಕೆ ಅಂತ ಹೇಳ್ಬಿಡಿ ಅಷ್ಟು ಏನಕ್ಕವು ಪ್ರಿಂಟ್ ಹಾಕವು. ಇಲ್ಲ ನಾನು ಇದನ್ನು PDF ಮಾಡಬೇಕಾಗಿತ್ತು ಅಂದಾಗ ಇಲ್ಲೇನು ಮಾಡಿ PDF ಅಂತೇಳಿ ಚೂಸ್ ಮಾಡಿ ಓಕೆ ಅಂತೇಳಿ ಇಲ್ಲಿ ಸೇವ್ ಪಾತ್ ಕೇಳ್ತೈತಿ. ಎಲ್ಲಿ ಸೇವ್ ಆಗಬೇಕು, ಜಸ್ಟ್ ಇಲ್ಲಿ ಡೆಸ್ಕ್ಟಾಪ್ ಒಳಗಡೆ ಸೇವ್ ಆಗಬೇಕಾಗಿತ್ತು. ಡೆಸ್ಕ್ಟಾಪ್ ಇಲ್ಲೇನಿದೆಲ್ಲ ಫೈಲ್ ನೇಮ್ ಟೈಪ್ ಮಾಡಿ ಕಲಾಂ ಫೌಂಡೇಶನ್ ಸೇವ್ ಅಂತೇಳಿ ಸೇವ್. ಈ ಟೈಪ್ ನೀವೇನು ಮಾಡ್ಬೋದು, PDF ಒಳಗೂ ಸೇವ್ ಮಾಡ್ಬೋದು. ಎಲ್ಲಿ ಸೇವ್ ಆಗಿದೆ ಅದು ಡೆಸ್ಕ್ಟಾಪ್ ಒಳಗಲ್ಲ, ಇಲ್ಲಿದೆ ನೋಡಿ. ಡಬಲ್ ಕ್ಲಿಕ್ ಮಾಡಿ ಈ ಟೈಪ್ PDF ಒಳಗಡೆ ಏನಾಕತಿ ನಿಮ್ಮ ಆ ಲೆಟರ್ಸ್ ಏನಕ್ಕವು ಈ ಟೈಪ್ ಶೋ ಆಕ್ಕವು ನೋಡಿ. ಈ ಟೈಪ್ ನೀವೇನು ಮಾಡ್ಬೋದು, PDF ಅನ್ನು ಕ್ರಿಯೇಟ್ ಮಾಡ್ಬೋದು ಇಲ್ಲಿ. ದಟ್ಸ್ ಆಲ್. ತಿಳಿತಲ್ಲ. ನೆಕ್ಸ್ಟ್ ಒನ್ ಏನು ಮಾಡಿ, ಇದನ್ನು ಕ್ಲೋಸ್ ಮಾಡಿ. ಹೇಳ್ತಾ ಇದು ಇಂಡಿವಿಜುವಲ್ ಲೆಟರ್ ಮಾಡಿದ್ದು, ಇದನ್ನು ಕ್ಲೋಸ್ ಮಾಡಿ ನೋ ಅಂತೇಳಿ ನೋಡಿ. ಈ ಟೈಪ್ ನಾವೇನು ಮಾಡ್ಬೋದು, ಮಲ್ಟಿ ಲೆಟರ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಈಗ ಓನ್ಲಿ 6 ಕ್ಯಾಂಡಿಡೇಟ್ ಮಾಡೇವಿ. ಇದೇ ಸೇಮ್ ನೀವು 6 ಕ್ಯಾಂಡಿಡೇಟ್ ಅಲ್ಲ, 60 ಕ್ಯಾಂಡಿಡೇಟ್ ಅಲ್ಲ, 1000 ಕ್ಯಾಂಡಿಡೇಟ್ ಅನ್ನ ಇದೇ ಸೇಮ್ ನೀವೇನು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ದಟ್ಸ್ ಆಲ್. ತಿಳಿತಲ್ಲ.
ಡನ್. ನೆಕ್ಸ್ಟ್ ಏನು ಮಾಡಿ ಕ್ಲೋಸ್ ಮಾಡಿ ಇದನ್ನು ಟಾಸ್ಕು. ಈಗ ಲೆಟರ್ ಏನೋ ಕ್ರಿಯೇಟ್ ಮಾಡಿದ್ವಿ, ಬಟ್ ಇದನ್ನು ಕಳ್ಸಕ್ಕೆ ಒಂದು ಎನ್ವಲಪ್ ಬೇಕಲ್ಲ. ಆ ಟೈಪ್ ಎನ್ವಲಪ್ಸ್ಗಳನ್ನು ಯಾವ ಟೈಪ್ ಕ್ರಿಯೇಟ್ ಮಾಡ್ತೇವೆ ನೋಡಿ. ಫಸ್ಟ್ ನ್ಯೂ ಡಾಕ್ಯುಮೆಂಟ್ ತೊಗೊಳ್ಳಿ, ಇಲ್ಲಿದೆ ನೋಡಿ ಎನ್ವಲಪ್ಸ್ ಅಂತೇಳಿ ನೋಡಿ. ಕಾಮನ್ ಎನ್ವಲಪ್ ನಿಮ್ಗೆ ಗೊತ್ತಿದೆ. ಲೆಟರನ್ನು ಕಳ್ಸಕ್ಕೆ ನಾವು ಏನು ಮಾಡ್ತೀವಿ, ಆ ಒಂದು ಎನ್ವಲಪ್ಪನ್ನು ಯೂಸಸ್ ಮಾಡೋದು. ಎನ್ವಲಪ್ ಒಳಗಡೆ ಬೇರೆ ಬೇರೆ ಸೈಜ್ ಸಿಗ್ತಾವೆ ನಿಮ್ಗೆ.